ಎಲ್ಲರಿಗೂ ಶುಭೋದಯ. ಹಿಂದಿನ ತರಗತಿಯಲ್ಲಿ ಲೇಖಕರು ಅವರನ್ನು ಶಾಸ್ತ್ರಿ ಮಾಸ್ತರರು 2 ಗಂಡು ಮಕ್ಕಳಾದರೂ ತಾವು ವರ್ಗಾವಣೆಯಾಗಿ ಹೋದಾಗ ಅವರನ್ನು ಜೊತೆಗೆ ಕರೆದೊಯ್ದದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದರು. ಈಗ ಮುಂದುವರಿಸ್ತೇವೆ. ನಾನು 10ನೇ ತರಗತಿಯಲ್ಲಿದ್ದೆ. ಆ 2 ಹುಡುಗರಿಗೆ ನರ್ಸರಿ ಶಾಲೆಗೆ ಸೇರಿಸಲಾಗಿತ್ತು. ನಾನು ಮಾಸ್ತರರ ಸೇರಿ ಶಾಲೆಗೆ ಹೋಗಿದ್ದು. ಅವ್ವ ಅಡಿಗೆ ಕೆಲಸ ಮುಗಿಸಿಕೊಂಡು ಕಸೂತಿ ಹಾಕುತ್ತಾ ಒಬ್ಬಾಕಿನೇ ಮನೆಯಲ್ಲಿ ಇದ್ದಳು. ಆಗ ಮಧ್ಯಾಹ್ನ 2 ಆಗಿರಬೇಕು. ನಿತ್ಯ ಮುಂಜಾನೆ ಹುಡುಗರಿಗೆ ಶಾಲೆಗೆ ಕಲಿಸಲು ಅವ್ವ ಹೋಗಿ ಸಂಜೆ ಕರೆದುಕೊಂಡು ಬರುತ್ತಿದ್ದಳು. ಅವತ್ತು ಮಧ್ಯಾಹ್ನ ಏನೋ ಶಾಲೆ ಬಿಟ್ಟಿದ್ದರಿಂದ ಹುಡುಗರು ತಾವೇ ರೋಡಿನ ಮೇಲೆ ನಡೆಯುತ್ತಾ ಆಟ ಆಡುತ್ತಾ ಬರುತ್ತಿದ್ದರು. ತೀವ್ರ ವೇಗವಾಗಿ ಬಂದ ಲಾರಿಗೆ 2 ಹುಡುಗರು ಸಿಕ್ಕಿ ಗಿಜಗುಡಕಿ ಆಗಿ ಹೋದರು. ತಕ್ಷಣವೇ ಆಸ್ಪತ್ರೆಗೆ ಒಯ್ದರೂ ಪ್ರಯೋಜನವಾಗಲಿಲ್ಲ. ಪ್ರಾಣ ಅಲ್ಲೇ ಹೋಗಿದ್ದು. ಲೇಖಕರು 10ನೇ ತರಗತಿಯಲ್ಲಿ ವರ್ಗದಲ್ಲಿದ್ದಾಗ 10ನೇ ತರಗತಿಯಲ್ಲಿರಬೇಕಾದ್ರೆ ಈ 2 ಮಕ್ಕಳನ್ನು ನರ್ಸರಿ ಶಾಲೆಗೆ ಸೇರಿಸಿದ್ರಂತೆ. ಇವರು ಮತ್ತು ಮಾಸ್ತರರು ಶಾಲೆಗೆ ಒಟ್ಟಿಗೆ ಹೋಗ್ತಾಯಿದ್ರು. ಅವ್ವ ಅಡುಗೆ ಕೆಲಸಗಳನ್ನು ಮುಗಿಸಿಕೊಂಡು ಕಸೂತಿ ಹಾಕುತ್ತಾ, ನಾವು ಇವಾಗ ಎಂಬ್ರಾಯ್ಡ್ರಿ ಅಥವಾ ನೀವೇನು ಮಾಡುವಂಥದ್ದು ಅದನ್ನು ಮಾಡ್ತಾಯಿದ್ರು. ಮನೆಯಲ್ಲಿ ಕೂತ್ಕೊಂಡು ಸಣ್ಣದಾಗಿ ಹೊಲಿಯುವಂಥ ಕೆಲಸವನ್ನು ಕಸೂತಿ ಹಾಕುತ್ತಾ ಕೂತಿದ್ರಂತೆ. ಆಗ ಮಧ್ಯಾಹ್ನ 2 ಗಂಟೆ ಹೊತ್ತಾಗಿರಬೇಕು. ಈ ಮಕ್ಕಳು ಯಾವಾಗಲೂ ಹೇಗೆ ಅಂತ ಹೇಳಿದರೆ, ನಿತ್ಯ ಮುಂಜಾನೆ ಹುಡುಗರಿಗೆ ಶಾಲೆಗೆ ಅವ್ವನೇ ಏನು ಮಾಡ್ತಾಯಿದ್ರು, ಕರ್ಕೊಂಡು ಹೋಗಿ ಬಿಟ್ಟು ಸಂಜೆ ವಾಪಸ್ ಕರ್ಕೊಂಡು ಬರ್ತಾಯಿದ್ರು. ಆದರೆ ಅವತ್ತು ಮಧ್ಯಾಹ್ನ ಯಾಕೆ ಅಂತ ಗೊತ್ತಿಲ್ಲ, ಯಾವುದೋ ಒಂದು ಕಾರ್ಯದ ನಿಮಿತ್ತವಾಗಿ ಅವತ್ತು ಮಧ್ಯಾಹ್ನ ಶಾಲೆ ಬಿಟ್ಟಿತ್ತಂತೆ. ಇವರಿಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ, ಅವ್ರು ಕರ್ಕೊಂಡು ಬರಲಿಕ್ಕೆ ಹೋಗಿರಲಿಲ್ಲ. ಆದ ಕಾರಣ ಈ ಮಕ್ಕಳು ಏನು ಮಾಡ್ತಾಯಿದ್ರು, ಸಣ್ಣ ಮಕ್ಕಳು, ನರ್ಸರಿಗೆ ಹೋಗುವ ಮಕ್ಕಳು, ಅವರು ಆಟ ಆಡಿಕೊಂಡು ರಸ್ತೆಯಲ್ಲಿ ಮನೆಗೆ ಕಡೆ ಬರ್ತಾ ಇದ್ರಂತೆ. ಬರ್ತಾ ಇರಬೇಕಾದ್ರೆ ಲಾರಿ ಅವರ ಮೇಲೆ ಹರಿದು ಹೋಯಿತು. ಆ ಮಕ್ಕಳು ಆಟವಾಡಿಕೊಂಡು ಬರ್ತಾ ಇರುವಂತಹ ಮಕ್ಕಳ ಮೇಲೆ ಹರಿದು ಹೋಯಿತು. ಹಾಗೆ ಹರಿದು ಹೋದ ಕಾರಣ ಆ ಮಕ್ಕಳು ಏನಾಯಿತು, ಅಲ್ಲೇ ಗಿಜುಗುಳಕ್ಕೆ ಅಂತ ಹೇಳಿದರೆ ಆ ಲಾರಿಯ ಆಘಾತಕ್ಕೆ ಸಿಕ್ಕಿಬಿದ್ದವು. ತೀವ್ರ ವೇಗವಾಗಿ ಬಂದಂತಹ ಲಾರಿ 2 ಹುಡುಗರನ್ನು ಅಲ್ಲಿ ದೂಡಿಕೊಂಡು ಹೋಯಿತು. ತಕ್ಷಣವೇ ಏನು ಮಾಡ್ತಾರೆ, ಆಸ್ಪತ್ರೆಗೆ ಸೇರಿಸಿದ್ರು. ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಲಿಲ್ಲ. ಆ 2 ಮಕ್ಕಳು ಪ್ರಾಣ ಅಲ್ಲೇ ಹೋಗಿದ್ದವು. ಸುದ್ದಿ ಕೇಳಿ ಮಾಸ್ತರರು ಹೌಹಾರಿ ಹೋದರು. ನಾನು ಅವರ ಜೊತೆ ಓಡಿದೆ. ಅವ್ವ ಮೂರ್ಛೆ ಬಿದ್ದು ಹೋಗಿದ್ದಳು. ಬಿದ್ದವಳು ಮೇಲೆ ಏಳಲೇ ಇಲ್ಲ. ಶಾಲೆಗೆ ಶಾಲೆ, ಬಜಾರಿಗೆ ಬಜಾರೆ, ಊರಿಗೆ ಊರೇ, ಆಸ್ಪತ್ರೆಗೆ ಓಡಿ ಬಂದಿತ್ತು. ಅದು ಶವಯಾತ್ರೆ ಆಗಿರಲಿಲ್ಲ, ದೇವರ ಜಾತ್ರೆಗೆ ಜನ ಸೇರಿದಂತಿತ್ತು. ಅವ್ವನ ಹೆಣದ ಜೊತೆ 2 ಹುಡುಗರ ಹೆಣ ಸೇರಿಸಿ ಒಂದೇ ಕುಣಿಯಲ್ಲಿ ಮಲಗಿಸಲಾಯಿತು. ಅಲ್ಲಿ ಅಳದವರೇ ಪಾಪಿಗಳಾಗಿದ್ದರು. ಎಂತಹ ಜನರಿಗೆ ಹಂಗಾಯ್ತಲ್ಲ ಎಂದು ನೆರೆದ ಜನ ಗೋಳ್ಗಳೆದರು. ಶಾಸ್ತ್ರಿ ಮಾಸ್ತರರು ಹುಚ್ಚಾಗಿ ಹೋಗಿದ್ದರು. ಮೇಲೆ ಮುಗಿಲು ಹರಿದು ಬಿದ್ದಂತೆ, ಸಿಡಿಲು ಬಡಿದಂತೆ ಅವರ ಸ್ಥಿತಿಯಾಗಿತ್ತು. ಈ 2 ಮಕ್ಕಳು ಲಾರಿಯ ಅಡಿಗೆ ಬಿದ್ದು ಸತ್ತು ಹೋದರು ಎನ್ನುವಂಥದ್ದನ್ನು ಕೇಳಿ ಶಾಸ್ತ್ರಿ ಮಾಸ್ತರರಿಗೆ ತುಂಬಾ ಬೇಜಾರಾಯಿತು. ಏನು ಮಾಡಬೇಕು, ಏನು ವಿಷಯ ಅಂತ ಹೇಳಿ ಗೊತ್ತಾಗಲಿಲ್ಲ. ಹೌಹಾರಿ ಹೋದ್ರು ಅವರು. ಆದರೆ ಅವರ ಜೊತೆ ಅವರು ಓಡಿ ಹೋಗಬೇಕಾದ್ರೆ ಇವರು ಕೂಡ ಏನು ಮಾಡ್ತಾರೆ, ಓಡಿ ಹೋಗ್ತಾರಂತೆ. ಈ ವಿಷಯ ಕೇಳಿ ಅವ್ವ ಮೂರ್ಛೆ ಬಿದ್ದು ಹೋದ್ಲಂತೆ. ಎಷ್ಟೋ ಸಮಯದ ನಂತರ ಹುಟ್ಟಿರುವಂಥ ಮಕ್ಕಳು ಈಗ ಆ 2 ಮಕ್ಕಳು ಒಮ್ಮೆಲೆ ಇಲ್ಲ ಅಂತ ಹೇಳುವಾಗ ಅವಳಿಗೆ ಅದನ್ನು ತಡ್ಕೊಳ್ಳುವಂತಹ ಶಕ್ತಿ ಆಕೆಗೆ ಇರಲಿಲ್ಲ. ಅವಳು ಮೂರ್ಛೆ ಬಿದ್ದವಳು ಮತ್ತೆ ಮೇಲೆ ಏಳಲೇ ಇಲ್ಲ ಅಂತೆ. ಶಾಲೆಗೆ ಶಾಲೆ, ಬಜಾರಿಗೆ ಬಜಾರಿ, ಎಲ್ಲರಲ್ಲಿ ಆ ಪರಿಸ್ಥಿತಿಯನ್ನು ನೋಡಲಿಕ್ಕೆ ಅಂತ ಹೇಳಿ ಹೋದವರು ಅಳ್ತಾ ಇದ್ರಂತೆ, ಬೇಜಾರು ಮಾಡ್ಕೊಳ್ತಾ ಇದ್ರಂತೆ. ಇದು ಶವಯಾತ್ರೆ ಆಗಿರಲಿಲ್ಲ, ಅದೊಂದು ಶವದ
ಮೆರವಣಿಗೆ ಅಂತ ಹೇಳುವ ಹಾಗೆ ಶವವನ್ನು ಕೊಂಡು ಹೋಗುವಂಥದ್ದು ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂತ ಹೇಳಿದರೆ ಅಷ್ಟು ಜನ ಸೇರಿದ್ರು, ಜಾತ್ರೆಗೆ ಜನ ಸೇರಿದ ಹಾಗೆ ಅಲ್ಲಿ ಜನ ಸೇರಿದ್ರಂತೆ. ಅವ್ವನ ಹೆಣದ ಜೊತೆಗೆ ಈ ಮಕ್ಕಳ ಹೆಣವನ್ನು ಒಟ್ಟಿಗೆ ಇಟ್ಟು ಒಂದೇ ಕುಣಿಯಲ್ಲಿ ಕೂತು ಹಾಕ್ತಾರಂತೆ. ಒಂದೇ ಗುಂಡಿ ತೆಗೆದು ಆ ತಾಯಿ ಮತ್ತು ಇಬ್ಬರು ಮಕ್ಕಳನ್ನು ಸೇರಿಸಿ ಅಲ್ಲಿ ಆ ಕುಣಿಯಲ್ಲಿ ಇಡ್ತಾರಂತೆ. ಅಲ್ಲಿ ಅಳದವರೇ ಪಾಪಿಗಳಾಗಿದ್ದರು, ಎಲ್ಲರೂ ಅಳ್ತಾ ಇದ್ದರು. ಆ ವಿಷಯವನ್ನು ತಿಳಿದಾಗ ಯಾರಿಗಾದರೂ ಒಂದಷ್ಟು ನೋವಂತೂ ಖಂಡಿತ ಆಗಿಯೇ ಆಗತ್ತೆ. ಎಂಥ ಜನರಿಗೆ ಹೇಗಾಯ್ತಲ್ಲ, ಇಂಥವರಿಗೆ ಹೇಗಾಯಿತು ಅಂತ ಹೇಳಿ ಅಲ್ಲಿ ದುಃಖ ಪಡ್ತಾ ಇದ್ರಂತೆ. ಜನ ಗೋಳ್ಗಳೆದರು. ಶಾಸ್ತ್ರಿ ಮಾಸ್ತರು ಹುಚ್ಚಾಗಿ ಹೋಗಿದ್ರಂತೆ. ಮುಗಿಲು ಹರಿದು ಬಿದ್ದಂತೆ. ಒಮ್ಮೆಲೆ ಮುಗಿಲು ಹರಿದು ಒಮ್ಮೆಲೆ ಮಳೆ ಬಂದರೆ ಹೇಗಾಗತ್ತೋ ಹಾಗೆಯೇ ಅವರು ಏನಾಗ್ತಾರೆ, ಅವರ ಸ್ಥಿತಿಯಾಗಿತ್ತು. ಸಿಡಿಲು ಬಡಿದ ಹಾಗಾಯಿತಂತೆ ಅವರ ಸ್ಥಿತಿ. ಮಣ್ಣಾಗಿ 6 ತಿಂಗಳಾಯಿತು. ಈಗ ಸತ್ತು ಹೋಗಿ 6 ತಿಂಗಳಾಯಿತು. ಹಾಸಿಗೆ ಹಿಡಿದ ಮಾಸ್ತರು ಶಾಲೆಗೆ ಬರಲಿಲ್ಲ. ಅವರು ಶಾಲೆಗೆ ಬರುವ ಪರಿಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಕೊನೆಗೆ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದರು. ಇನ್ನೂ 10 ವರ್ಷ ಸೇವೆ ಇತ್ತು. ತಾವೇ ನಿವೃತ್ತಿಗೆ ಅರ್ಜಿ ಹಾಕಿದರು. ಹೆಂಡತಿ ಹೆಸರಲ್ಲಿ ಮಕ್ಕಳ ಹೆಸರಿನಲ್ಲಿ ಇಟ್ಟಿದ್ದ ಜೀವ ವಿಮೆ ಬ್ಯಾಂಕಿನ ಹಣ ತೆಗೆದರು. ನಿವೃತ್ತಿಯಿಂದ ಬಂದ ಹಣ ಸೇರಿಸಿ ತಾನಿದ್ದ ಬಾಡಿಗೆ ಮನೆಯನ್ನು ಖರೀದಿ ಮಾಡಿದರು. ಅನಾಥ ಬಾಲಕರಾಶ್ರಮ ಎಂದು ಬೋರ್ಡು ಬರೆಸಿ ಮನೆ ಮುಂದೆ ಹಾಕಿದರು. ಶಾಲೆ ಓದಲು ಬರುವ ನಿರ್ಗತಿಕ ಬಡವ ಅನಾಥ ಮಕ್ಕಳಿಗೆ ಸೇರಿಸಿಕೊಂಡು ಅವರ ಊಟ, ವಸತಿ, ಬಟ್ಟೆ, ಪಾಟಿ, ಪುಸ್ತಕಗಳ ಖರ್ಚು ನೋಡಿಕೊಳ್ಳುತ್ತಾ ಅದರಲ್ಲಿ ತನ್ನ ಹೆಂಡತಿ ಮಕ್ಕಳ ನೋವನ್ನು, ಸಾವನ್ನು, ನಲಿವು ಸಿಹಿಯನ್ನಾಗಿ ಮಾಡತೊಡಗಿದರು. ಮಣ್ಣಾಗಿ 6 ತಿಂಗಳಾಗಿತ್ತು. ಅವರು ಹೆಂಡತಿ ಮಕ್ಕಳು ಸತ್ತು 6 ತಿಂಗಳಾಯಿತು. ಹಾಸಿಗೆ ಹಿಡಿದ ಮಾಸ್ತರರು ಶಾಲೆಗೆ ಬರಲಿಕ್ಕೆ ಅವರಿಗೆ ಮನಸ್ಸಾಗಲಿಲ್ಲ. ಅವರು ಯೋಚಿಸಿ ಕೊನೆಗೊಂದು ನಿರ್ಧಾರಕ್ಕೆ ಬರ್ತಾರೆ. ಇನ್ನೂ 10 ವರ್ಷಗಳ ಸೇವೆ ಅವರಿಗೆ ಬಾಕಿ ಇತ್ತು. ರಿಟೈರ್ಮೆಂಟ್ ಆಗಲಿಕ್ಕೆ ಇನ್ನೂ 10 ವರ್ಷ ಬೇಕಾಗಿತ್ತು. ಆದರೆ ಅವರೇನು ಮಾಡ್ತಾರೆ, ಸ್ವತಃ ಆ ರಿಟೈರ್ಮೆಂಟ್ ನಿವೃತ್ತಿ ಅರ್ಜಿ ಹಾಕ್ತಾರೆ. ಹೆಂಡತಿ ಹೆಸರಲ್ಲಿ, ಮಕ್ಕಳ ಹೆಸರಿನಲ್ಲಿ ಇಟ್ಟಿದ್ದಂತಹ ವಿಮೆ ಬ್ಯಾಂಕಿನ ಹಣವನ್ನು ತೆಗಿತಾರಂತೆ. ಆ ನಿವೃತ್ತಿಯಿಂದ ಬಂದಂತಹ ಹಣದ ಜೊತೆಗೆ ಹೆಂಡತಿ ಮಕ್ಕಳ ಹೆಸರಿನಲ್ಲಿ ಇಟ್ಟಿದ್ದಂತಹ ಆ ಒಂದು ಜೀವ ವಿಮೆಯನ್ನು ತೆಗೆದುಕೊಂಡು ಒಟ್ಟಾಗಿ ಅವರು ಇದ್ದಿರುವಂತಹ ಮನೆಯನ್ನು ಖರೀದಿ ಮಾಡ್ತಾರಂತೆ. ಬಾಡಿಗೆ ಮನೆಯಲ್ಲಿದ್ದರು, ಆ ಬಾಡಿಗೆ ಮನೆಯನ್ನೇ ಖರೀದಿಸ್ತಾರಂತೆ. ಖರೀದಿಸಿ ಅನಾಥ ಬಾಲಕರಾಶ್ರಮ ಅಂತ ಹೇಳಿ ಬೋರ್ಡ್ ಹಾಕ್ತಾರಂತೆ. ಯಾಕಂತ ಹೇಳಿದರೆ ಅಲ್ಲಿ ಶಾಲೆಯ ಪಕ್ಕ ಇದ್ದಿರುವಂಥದ್ದು. ಅಲ್ಲಿಗೆ ಬಂದ ಮಕ್ಕಳಿಗೆ ಓದಲಿಕ್ಕೆ ಅಂತ ಹೇಳಿ ಬಂದ ಮಕ್ಕಳಿಗೆ ಯಾರಿಗಾದರೂ ಮನೆ ದೂರ ಇದೆ ಅಥವಾ ಯಾರೂ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇದೆ, ನಿರ್ಗತಿಕರು, ಬಡವರು, ಅನಾಥರು ಅಂತ ಹೇಳುವಂಥ ಮಕ್ಕಳು ಯಾರಿರ್ತಾರೆ ಅವರಿಗೆ ಊಟ, ವಸತಿ, ಬಟ್ಟೆ, ಪಾಟಿ, ಪುಸ್ತಕಗಳ ಖರ್ಚನ್ನು ಕೊಟ್ಟು ಇವರೇನು ಮಾಡ್ತಾರೆ, ಶಾಲೆಯನ್ನು ಕಲಿಸ್ತಾರಂತೆ. ಅದರಲ್ಲಿ ಅವರ ಹೆಂಡತಿ ಮಕ್ಕಳು ಇಲ್ಲ ಎನ್ನುವಂತಹ ದುಃಖವನ್ನು ಕಡಿಮೆ ಮಾಡಿಕೊಳ್ತಾರೆ. ತನ್ನ ಮಕ್ಕಳಿದ್ರೆ ತನ್ನ ಮಕ್ಕಳನ್ನು ಓದಿಸಬೇಕಿತ್ತು, ಆದರೆ ತನಗೆ ಓದಿಸಲಿಕ್ಕೆ ಮಕ್ಕಳೇ ಇಲ್ಲ ಈಗ. ಅದಕ್ಕಾಗಿ ಬಡವರು, ಅನಾಥರು ಇರುವಂತಹ ಮಕ್ಕಳನ್ನು ಓದಿಸುವಂತಹ ನಿರ್ಧಾರವನ್ನು ಕೈಗೊಳ್ತಾರಂತೆ. ಇಷ್ಟೆಲ್ಲ ನಿಮಿತ್ತ ಇರಬೇಕಾದ್ರೆ ಕಂಪನಿಯ ಬಂಬು ಊದಿತು. ಸೈರನ್ ಆಯಿತಂತೆ. ಕೇಳಿ ಎಚ್ಚರವಾಯಿತು. ಮುಂದಿನ ನೆನಪುಗಳು ನಿಂತವು. ಎದ್ದು ನಿಂತೇನು. ಲುಂಗಿ ಬ್ಯಾಗಿನೊಳಗಿಟ್ಟುಕೊಂಡು ಶಾಲೆಯ ಆವರಣದಲ್ಲಿದ್ದ ನಳದಲ್ಲಿ ಮುಖ ತೊಳೆದುಕೊಂಡೆನು. ಅಲ್ಲೇ ಸಮೀಪದಲ್ಲಿದ್ದ ಶಾಸ್ತ್ರಿ ಮಾಸ್ತರರ ಅನಾಥ ಬಾಲಕರಾಶ್ರಮಕ್ಕೆ ಹೋಗಬೇಕೆನಿಸಿತು. ಹೊರಟೆ. ಅಲ್ಲೇ ಎಚ್ಚರ ಆಯಿತು. ಸೈರನ್ ಕೇಳಿತು, ಬಂಬು ಊದಿತು. ಕಂಪನಿಗಳಿಂದ ಬಂಬು ಬರುವಂಥದ್ದು, ಸೈರನ್ ಕೇಳುವಂಥದ್ದು. ಆಗ ಎಚ್ಚರ ಆಗಿ ಅವರ ಮುಂದಿನ ನೆನಪುಗಳೆಲ್ಲ ಅಲ್ಲಿಗೆ ಕೊನೆಯಾಯಿತು. ಅಂದರೆ ಅಲ್ಲಿ ಎಂತೆಲ್ಲ ಆಗಿತ್ತು ಎನ್ನುವಂಥದ್ದನ್ನು ಅಲ್ಲಿಗೆ ಯೋಚಿಸಿ ನಿಲ್ಲಿಸ್ತಾರೆ. ಎದ್ದು ನಿಂತಾಗ ಅವರ ಹಾಸಿಕೊಂಡಿದ್ದಂತಹ ಲುಂಗಿಯನ್ನು ತೆಗೆದು ಬ್ಯಾಗಿನೊಳಗೆ ಇಟ್ಟುಕೊಂಡು ಆವರಣದಲ್ಲೇ ಶಾಲೆಯ ಹತ್ತಿರ ಇದ್ದಿರುವಂತಹ, ಶಾಲೆಯ ಕಾಂಪೌಂಡಿನ ಒಳಗೆ ಇದ್ದಿರುವಂತಹ ಟ್ಯಾಪಿನಲ್ಲಿ, ನಳದಲ್ಲಿ ಮುಖ ತೊಳೆದುಕೊಳ್ತಾರಂತೆ. ಅಲ್ಲೇ ಸಮೀಪದಲ್ಲಿದ್ದ ಶಾಸ್ತ್ರಿ ಮಾಸ್ತರರ ಬಾಲಕರ ಆಶ್ರಮಕ್ಕೆ, ಅನಾಥ ಬಾಲಕರ ಆಶ್ರಮಕ್ಕೆ ಹೋಗಬೇಕು ಅಂತ ಹೇಳಿ ಅವರಿಗೆ ಅನಿಸ್ತದಂತೆ. ಅಲ್ಲಿಗೆ ಹೋಗ್ತಾರಂತೆ. ಮೊದಲಿನ ಶಹಬಾದ ಈಗ ಇರಲಿಲ್ಲ.
ACC ಸಿಮೆಂಟ್ ಕಂಪನಿಯಿಂದ ಜನ ತುಂಬಿ ಹೋಗಿತ್ತು. ಜನ ಊರಿನ 4 ದಿಕ್ಕಿಗೂ ಊರು ಒಂದೊಂದು ಮೈಲಿನವರೆಗೆ ಬೆಳೆದಿತ್ತು. ನಾನು ನೋಡುತ್ತಾ ಹೊರಟೆ. ನೀರು ತುಂಬುವ, ಸಂಡಾಸಿಗೆ ಹೊರಟಿರುವ, ಕೆಲಸಕ್ಕಾಗಿ ಹೊರಟಿರುವ, ಊರಿಗೆ ಹೋಗುವ, ಕಾಯಿಪಲ್ಯ ತುಂಬಿಕೊಂಡು ಬರುವ, ಹೋಟೆಲ್ ಅಂಗಡಿ ತೆರೆಯುವ ಜನರನ್ನು ನೋಡುತ್ತಾ ನೋಡುತ್ತಾ ನಡೆದೆ. ಆದರೆ ಇವರು ಕಲಿಯುವಾಗ ಇದ್ದಂತಹ ಶಾಬಾದಿಗೂ ಇವಾಗ ಇರುವಂತಹ ಶಾಬಾದಿಗೂ ತುಂಬಾ ವ್ಯತ್ಯಾಸವಾಗಿತ್ತು, ಮುಂದುವರಿದಿತ್ತು. ACC ಸಿಮೆಂಟ್ ಕಂಪನಿ ಇದ್ದಂತೆ ಅಲ್ಲಿ ABL ಕಂಪನಿಯಿಂದ ಜನ ತುಂಬಿ ಹೋಗಿದ್ರಂತೆ. ಊರಿನ 4 ದಿಕ್ಕಿಗೂ ಕೂಡ ಒಂದೊಂದು ಮೈಲಿನವರೆಗೆ. ಮೊದಲು ಇದ್ದಿರುವಂತಹ ಆ ಪೇಟೆ ಅಂತ ಹೇಳಿದರೆ ಒಂದಷ್ಟು ಸಣ್ಣ ಪ್ರದೇಶ ಆಗಿತ್ತು. ಇವಾಗ ಒಂದೊಂದು ಮೈಲುವರೆಗೆ ಆ ಪೇಟೆ ಹಬ್ಬಿ ಹೋಗಿತ್ತಂತೆ. ನಾನು ನೋಡುತ್ತಾ ಹೊರಟೆ. ಅಲ್ಲಿ ನೀರು ತುಂಬುವಂಥದ್ದು, ಬೆಳಗಿನ ಶೌಚ ಕಾರ್ಯಕ್ಕೆ ಹೋಗುವಂತಹವರು ಇದ್ರಂತೆ, ಬೇಕಾದಷ್ಟು ಜನ ಕೆಲಸಕ್ಕಾಗಿ ಹೋಗುವಂಥವರಿದ್ರಂತೆ, ಊರಿಗೆ ಹೋಗುವಂಥವರಿದ್ದಂತೆ, ಹಾಗೆ ಕಾಯಿ ಪಲ್ಯ ತುಂಬಿಕೊಂಡು ಬರುವಂಥವರಿದ್ರಂತೆ, ಹೋಟೆಲ್ ಅಂಗಡಿ ತೆರೀಲಿಕ್ಕೆ ಅಂತ ಹೇಳಿ ಹೋಗ್ತಾ ಇರುವಂಥ ಜನರನ್ನು ನೋಡಿಕೊಂಡು ಇವರೇನು ಮಾಡ್ತಾರೆ, ನಡೆದುಕೊಂಡು ಹೋಗ್ತಾರೆ ಅನಾಥ ಬಾಲಕರ ಆಶ್ರಮಕ್ಕೆ. ಅವರಲ್ಲಿ ನನ್ನ ಜೊತೆ ಆಡಿದವರು ಓದಿದವರು ಯಾರೂ ಇರಲಿಲ್ಲ. ಇಲ್ಲಿ ಅವರ ಜೊತೆಗೆ ಓದಿದವರು ಆಡಿದವರು ಅವರ ಸಮವಯಸ್ಕರು ಯಾರೂ ಇರಲಿಲ್ಲಂತೆ. ಈಗ ಅವರೆಲ್ಲಿದ್ದಾರೋ ಏನೋ ಎಂತೋ ಎಂದು ಯೋಚನೆ ಮಾಡಿಕೊಂಡು ತೀರಂದಾಜ ಟಾಕೀಸ್ ಇವರು ಆವಾಗ ಇದ್ದಾಗ ಚಿತ್ರ ನೋಡಿರುವಂಥದ್ದು, ಫಿಲ್ಮ್ ನೋಡಿರುವಂತಹ ಆ ಟಾಕೀಜನ್ನು ನೋಡಿಕೊಂಡು ಹೋಗ್ತಾರಂತೆ. ಮತ್ತು ಬೆಂಡಿ ಬಜಾರವನ್ನು ನೋಡುತ್ತಾ ಶಾಸ್ತ್ರಿ ಮಾಸ್ತರ್ ಇರುವಂತಹ ಅನಾಥ ಬಾಲಕರ ಆಶ್ರಮಕ್ಕೆ ಬರ್ತಾರಂತೆ. ಆ ಬಜಾರನ್ನೆಲ್ಲ ದಾಟಿಕೊಂಡು ಅವರಿರುವಂತಹ ಆ ಜಾಗಕ್ಕೆ ಬರ್ತಾರಂತೆ. ನಾನಲ್ಲಿಗೆ ಹೋಗುವ ಹೊತ್ತಿಗೆ ಹುಡುಗರೆಲ್ಲ ಎದ್ದಿದ್ರಂತೆ. ಬೆಳಗಿನ ಕೆಲಸವನ್ನು ಅವರು ಮಾಡ್ತಾಯಿದ್ರಂತೆ. ಕಸಗುಡಿಸುವಂಥದ್ದು, ನೀರು ತುಂಬುವಂಥದ್ದು, ಇಂತಹ ಕೆಲಸವನ್ನು ಮಕ್ಕಳ ಕೈಯಲ್ಲಿ ಸಣ್ಣ ಸಣ್ಣ ಕೆಲಸವನ್ನು ಮಕ್ಕಳೇ ಮಾಡಬೇಕಾಗಿತ್ತು. ಅಲ್ಲಿ ಬೇರೆ ಯಾರೂ ಇರಲಿಲ್ಲ. ಹೀಗೆ ಮಾಸ್ತರರು ಆ 70ರ ವಯಸ್ಸಿನಲ್ಲೂ ಕೂಡ ವರ್ತಮಾನ ಪತ್ರಿಕೆ ಓದ್ತಾಯಿದ್ರು. ಅವರಿಗೆ ಮಾಸ್ಟ್ರಿಗೆ 70 ವರ್ಷ ಆಗಿದೆಯಂತೆ ಆ ಸಮಯದಲ್ಲಿ. ಆ ಸಮಯದಲ್ಲೂ ಕೂಡ ಏನು ಮಾಡ್ತಾಯಿದ್ರು, ನ್ಯೂಸ್ ಪೇಪರ್ ಓದುವಂತಹ ಹವ್ಯಾಸವನ್ನು ಮೊದಲಿನವರು ಆ ಒಂದು ಹವ್ಯಾಸವನ್ನು ಇಟ್ಕೊಂಡಿದ್ದಾರೆ. ನಾವಿವಾಗ ನ್ಯೂಸ್ ಪೇಪರ್ ಓದುವಂಥ ಹವ್ಯಾಸ ಇಲ್ಲ ನಮಗೆ, ಅಥವಾ ದಿನಪತ್ರಿಕೆಯನ್ನು ಓದುವಂಥ ಹವ್ಯಾಸ ನಮಗಿಲ್ಲ. ಆದರೆ ಹಿಂದಿನವರು ಏನು ಮಾಡ್ತಾಯಿದ್ರು, ಬೆಳಗ್ಗೆ ಎದ್ದ ಕೂಡಲೇ ದಿನಪತ್ರಿಕೆಯನ್ನು ಓದುವಂಥ ಹವ್ಯಾಸ ಇತ್ತು. ಈ 70ರ ವಯಸ್ಸಿನಲ್ಲೂ ಕೂಡ ಅವರು ಆ ದಿನಪತ್ರಿಕೆಯನ್ನು ಓದ್ತಾ ಇದ್ರಂತೆ. ನನ್ನನ್ನು ನೋಡಿ ಕಣ್ಣೀರು ಸುರಿಸುತ್ತಾ ಎದ್ದು ಬಂದು ನನ್ನ ತೆಕ್ಕೆಗೆ ಬೀಳ್ತಾರಂತೆ. ಇವರನ್ನು ಕೈಗೆ ಅಪ್ಪಿಕೊಳ್ತಾರೆ. ಇವರನ್ನು ನನ್ನ ಹಿರಿಮಗ ಬಂದ ಅಂತ ಹೇಳಿ ಅಬ್ಬಬ್ಬರಿಸಿ ಅಳತೊಡಗಿದ್ರು. ಅವರಿಗೆ ಜೋರು ದುಃಖ ತಡಿಲಿಕ್ಕಾಗಲಿಲ್ಲ. ಅವರೇನು ಮಾಡ್ತಾರೆ, ದುಃಖ ತಡೆಯಲಾಗದೆ ನನ್ನ ಹಿರಿಮಗ ಬಂದ ಅಂತ ಹೇಳಿ ಇವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅಳಲಿಕ್ಕೆ ಶುರು ಮಾಡ್ತಾರಂತೆ. ಮಾಸ್ತರು ಅಳುವುದು ಕೇಳಿ ಅನಾಥ ಬಾಲಕರ ಆಶ್ರಮದ ಹುಡುಗರೆಲ್ಲರೂ ತಮ್ಮ ತಮ್ಮ ಕೆಲಸ ಬಿಟ್ಟು ಓಡಿ ಬಂದರು. ಮಾಸ್ಟರು ಯಾಕೆ ಈ ರೀತಿ ಅಳ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿರುವಂತಹ ಅನಾಥ ಬಾಲಕರ ಆಶ್ರಮದಲ್ಲಿರುವಂತಹ ಬಾಲಕರೆಲ್ಲ ಓಡಿ ಬರ್ತಾರೆ. ಯಾಕೆ ಈ ರೀತಿ ಅಳ್ತಾ ಇದ್ದಾರೆ, ಯಾರು ಇವರನ್ನು ನೋಡಲೇ ಇಲ್ಲ ತಾವು, ಇಷ್ಟು ಸಮಯದಲ್ಲಿ ಇವರು ನೋಡಲಿಕ್ಕೆ ಇರಲಿಲ್ಲ. ಆದರೆ ಈಗ ನನ್ನ ಹಿರಿಮಗ ಬಂದ ಅಂತ ಹೇಳಿ ಮಾಸ್ಟ್ರು ಯಾಕೆ ಅಳ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ಮಕ್ಕಳೆಲ್ಲ ಏನು ಮಾಡ್ತಾರಂತೆ, ಅಲ್ಲಿಗೆ ಓಡಿ ಬರ್ತಾರಂತೆ. ಮಾಸ್ತರರು ನನ್ನ ತೆಕ್ಕೆಗೆ ಬಿದ್ದು ಅಳುತ್ತಿರುವುದನ್ನು ನೋಡಿ ಅವರಿಗೆ ಒಂದು ತಿಳಿಯದಾಯಿತು. ಅವರಿಗೇನು ಮಾಡಬೇಕು ಗೊತ್ತಿಲ್ಲ, ಸಣ್ಣ ಮಕ್ಕಳು. ಅವರಿಗೆ ಅನಾಥ ಬಾಲಕರ ಆಶ್ರಮದಲ್ಲಿರುವಂಥ ಮಕ್ಕಳಿಗೆ ಅವರು ಯಾರು ಏನು ಎತ್ತ ಅಂತ ಹೇಳಿಯೇ ಗೊತ್ತಿಲ್ಲ. ಹಾಗಾಗಿ ಅವರಿಗೇನಾಗತ್ತಂತೆ, ಅವರು ಯಾರು ಬಂದದ್ದು, ಏನಾಗಿರ್ಬೋದು, ನಮ್ಮ ಮಾಸ್ತರ್ ಯಾಕೆ ಈ ರೀತಿ ಅಳ್ತಾ ಇದ್ದಾರೆ ಅಂತ ಹೇಳಿ ಅವರೇನು ಮಾಡ್ತಾರಂತೆ, ನೋಡ್ತಾ ಇದ್ರಂತೆ. ಹುಡುಗರು ಬೆಳಗುಗೊಂಡು ನೋಡ್ತಾ ನಿಂತರು. ಹುಡುಗರಿಗೆಲ್ಲ ಆಶ್ಚರ್ಯ ಆಗತ್ತೆ, ಯಾಕೆ ಈ ರೀತಿ ಅಂತ ಹೇಳಿ ನೋಡ್ತಾ ಇದ್ರಂತೆ. ಇಂತಹ ಮಹಾ ವ್ಯಕ್ತಿಗೆ, ನನ್ನನ್ನು ರೂಪಿಸಿದ ಶಿಲ್ಪಿಗೆ ಇಲ್ಲಿಯವರೆಗೆ ಮರೆತು ಕುಂತದ್ದಕ್ಕೆ ನಾನು ಮೋಡವಾಗಿ ತೊಡಗಿದೆ. ಹೌದು, ನನ್ನನ್ನು ಈ ರೀತಿ ಈ ಸ್ಥಾನಕ್ಕೆ ಬೆಳೆಸಿರುವಂಥದ್ದು ಯಾರು ಅಂತ ಹೇಳಿದ್ರೆ ಈ ಶಾಸ್ತ್ರಿ ಮಾಸ್ತರು. ಯಾಕಂತ ಹೇಳಿದ್ರೆ ಇಲ್ಲ ಅಂತ ಅವರು ಓದಿಸೋದಿಲ್ಲ ಅಂತ ಹೇಳಿದರೆ ಇವಾಗ ಇವ್ರು ಏನಾಗ್ತಿದ್ರು ಲೇಖಕರು, ದನಗಳನ್ನು ಕಾಯುವಂಥದ್ದು, ಕುರಿ ಸಾಕುವಂಥದ್ದು ಅಂಥದ್ದೇ ಯೋಚನೆ ಮಾಡಿಕೊಂಡು ಅಲ್ಲೇ ಇರ್ತಾಯಿದ್ರು. ಆದರೆ ಶಾಸ್ತ್ರಿ ಮಾಸ್ತರರು
ಇವರು ವರ್ಗಾವಣೆ ಆದಾಗ ಕೂಡ ಅವರನ್ನು ಜೊತೆಗೆ ಕರೆಸ್ಕೊಂಡು ಹೋಗಿ ಓದಿಸಿದ್ದಕ್ಕೆ ಇವರು ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದಾರೆ. ಅದಕ್ಕಾಗಿ ಇವರಿಗೆ ತುಂಬಾ ಬೇಜಾರಾಗತ್ತಂತೆ. ನಾನು ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಕಾರಣವಾಗಿರುವಂಥ ಈ ಶಾಸ್ತ್ರಿ ಮಾಸ್ತರರನ್ನು ನಾನೇನು ಮಾಡಿದೆ, ಒಂದು ಚೂರು ಯೋಚನೆ ಮಾಡದೆ ಅವರ ಬಗ್ಗೆ ತಿಳ್ಕೊಳ್ಳದೆ ನಾನು ಈ ರೀತಿ ಮಾಡಿಬಿಟ್ನಲ್ಲ, ಇಲ್ಲಿಯವರೆಗೆ ನಾನು ಮರೆತು ಬಿಟ್ನಲ್ಲ ಅವರನ್ನು ಅಂತ ಹೇಳಿ ಬೇಜಾರು ಮಾಡಿಕೊಳ್ತಾರಂತೆ. ನನ್ನನ್ನು ಈ ರೀತಿಯಾಗಿ ರೂಪಿಸಿರುವಂಥ ಶಿಲ್ಪಿ ಅವರು, ನಾನು ಈ ರೀತಿ ಆಗಲಿಕ್ಕೆ, ಈ ಒಂದು ಹಂತಕ್ಕೆ ಬೆಳೀಲಿಕ್ಕೆ ಕಾರಣ ಯಾರು? ಶಾಸ್ತ್ರಿ ಮಾಸ್ತರರೇ ಆಗಿದ್ದರು. ಆದರೆ ನಾನು ಅವರನ್ನು ಗೌರವಿಸಲಿಲ್ಲ ಎನ್ನುವಂಥದ್ದು ಅವರಿಗೆ ಬೇಜಾರಾಗತ್ತಂತೆ. ಹಾಗಾಗಿ ಬೇಜಾರಾಗಿ ಅವರೇನು ಮಾಡ್ತಾರೆ, ಅಳ್ಳಿಕ್ಕೆ ಶುರು ಮಾಡ್ತಾರಂತೆ. ಇಲ್ಲಿಗೆ ಶಾಸ್ತ್ರಿ ಮಾಸ್ತರರು ಮತ್ತು ಅವರ ಮಕ್ಕಳು ಗದ್ಯ ಭಾಗ ಮುಕ್ತಾಯಗೊಳ್ಳುತ್ತೆ. ಧನ್ಯವಾದಗಳು.